ಮುತ್ತತ್ತಿಯಲ್ಲಿ ಸಂಭವಿಸಿರುವಂತಹ ದುರಂತಗಳ ತಡೆಗೆ ಕ್ರಮವನ್ನು ವಹಿಸೋದಕ್ಕೆ ಬಂದಿದ್ದೇನೆ ಅಂತ ಹೇಳಿ ಸಚಿವರಾದ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ಇಲ್ಲಿ ಪ್ರತಿ ವರ್ಷ 5-6 ಜನ ಸಾಯ್ತಾ ಇದ್ದಾರೆ. ಶಾಸಕ ನರೇಂದ್ರ ಸ್ವಾಮಿ ಅವರು ಐಡಿಯಾ ಕೊಟ್ಟಿದ್ದು ಋಷಿಕೇಶ ಹಾಗೂ ಹರಿದ್ವಾರ ಮಾದರಿಯಲ್ಲಿ ಕಾಲುವೆ ನಿರ್ಮಾಣ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದೇವೆ. ಅಲ್ಲಿ ಭಕ್ತರು ಸ್ನಾನ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತೇವೆ. ಆದಷ್ಟು ಬೇಗ ಡಿಪಿಆರ್ ತಯಾರು ಮಾಡೋದಕ್ಕೆ ಹೇಳಿದ್ದೇನೆ. ಶೌಚಾಲಯ ನಿರ್ಮಾಣಕ್ಕೂ ಕೂಡ ಸೂಚಿಸಿದ್ದೇನೆ. ನದಿ ತೀರ ಹಾಗೂ ಸೂಕ್ತ ಸ್ಥಳದಲ್ಲಿ 20 ಸಿಸಿ ಕ್ಯಾಮೆರಾ ಅಳವಡಿಸಲಾಗುತ್ತೆ. 8 ಮಾರ್ಷಲ್ಗಳನ್ನ ಭದ್ರತೆ ನಿಯೋಜನೆಗೆ ಸೂಚಿಸಲಾಗಿದ್ದು, ಸೂಚನಾ ಫಲಕ ಸರಿಪಡಿಸೋದಕ್ಕೆ ಹೇಳಿದ್ದೇನೆ. ಪೊಲೀಸ್ ಚೌಕಿ ನಿರ್ಮಾಣದ ಜೊತೆಗೆ ರಜಾ ದಿನಗಳಲ್ಲಿ ಸಬ್ ಇನ್ಸ್ಪೆಕ್ಟರ್ ನಿಯೋಜಿಸೋದಕ್ಕೆ ಎಸ್ಪಿಗೆ ಹೇಳಿದ್ದೇನೆ. ಪ್ಲಾಸ್ಟಿಕ್ಗಳನ್ನ ನದಿ ತೀರದಲ್ಲಿ ಹಾಕದಿರೋದಕ್ಕೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತಲೂ ಕೂಡ ತಿಳಿಸಿದರು. ಎಲ್ಲ ಮಾಧ್ಯಮದ ಬಂಧುಗಳೇ, ಇವತ್ತು ನಾನು ನಮ್ಮ ನರೇಂದ್ರ ಸ್ವಾಮಿ ಅವರೇ ಮೊನ್ನೆನೆ ಫೋನ್ ಮಾಡಿ ಈ ತರ ಘಟನೆ ಆವಾಗ ಪದೇ ಆಗ್ತಾ ಇರುತ್ತೆ, ಅದಕ್ಕೆ ಅವ್ರದೇ ಒಂದು ಐಡಿಯಾ ಹೇಳಿದ್ರು. ಆಮೇಲೆ ನಾನೇ ಬರ್ತೀನಿ ಅಂತೇಳಿ ಇವತ್ತು ಬಂದಿದ್ದೀನಿ. ನಮ್ಮ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳು, ಸಿಒ ಅವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ಎಸ್ ಪಿ ಅವರು, ನಮ್ಮ ಕಾವೇರಿ ನಿಗಮದ ನಮ್ಮ MD ಅವರು ಮತ್ತೆ ಎಲ್ಲ ಹಿರಿಯ ಅಧಿಕಾರಿಗಳೆಲ್ಲ ಹೋಗಿ ಪರಿಶೀಲನೆ ಮಾಡಿದ್ವಿ. ಆಮೇಲೆ ಪ್ರತಿ ವರ್ಷ ನಾನು ಕೇಳಿದಾಗೆ ಸುಮಾರು 6-7 ಸಾವಿರ ಜನ ಮಿನಿಮಮ್ ಪ್ರತಿ ವರ್ಷ ಕೂಡ ಜನ ಇಲ್ಲಿ ಈಜೊಡಿಯಕ್ಕೆ ಹೋಗಿ ಅಥವಾ ವಿಶೇಷವಾಗಿ ಹೆಣ್ಮಕ್ಳು ಅಲ್ಲಿ ನೀರು ಬರೋದಿಲ್ಲ, ಆಟ ಆಡಕ್ ಹೋಗ್ತಾರೆ ಅಥವಾ ನೀರಲ್ಲಿ ಸ್ನಾನ ಮಾಡಕ್ ಹೋಗ್ತಾರೆ. ಒಂದು ಆವರೇಜು 6, 7, 8 ಕೆಲವು ಸಲ 10 ಕೂಡ ಆಗಿದೆ ತೀರೋಗ್ತಾರೆ. ಅದೇ ರೀತಿ ಸಂಗಮದಲ್ಲೂ ಕೂಡ ಇದೇ ರೀತಿ ಆಗ್ತಾ ಇರುತ್ತೆ. ಮತ್ತೆ ಸಂಗಮ ಮತ್ತೆ ಇವತ್ತಿಗೆ ಇದನ್ನ ಹೇಳ್ತೀನಿ. ಆಮೇಲೆ ಇವತ್ತು ನಾವೇನೇನು ತೀರ್ಮಾನ ತಗೊಂಡ್ವಿ ಅಂದ್ರೆ, ಒಂದು ನದಿಯಿಂದನೇ ನೀರು ಇದರಲ್ಲಿ ಗೋಕರ್ಣ ಋಷಿಕೇಶು ಮತ್ತೆ ಗುರುದ್ವಾರದಲ್ಲಿ ಹರಿದ್ವಾರದಲ್ಲಿ ಯಾವ ರೀತಿ ಮಾಡಿದಾರೆ ಅದೇ ರೀತಿ ಒಂದು ಚಾನಲ್ ಸಪರೇಟ್ ಆಗಿ ಈ ನಮ್ಮ ಕೊನೆ ಬರುತ್ತಲ್ಲ ಅಲ್ಲಿಂದ ಒಂದು ಚಾನಲ್ ಮಾಡಿಕೊಂಡು ಅದು ನ್ಯಾಚುರಲ್ ಆಗಿ ಫ್ಲೋ ಆಗುವಂಥದ್ದು ಮಾಡಿಕೊಂಡು, ತೀರಾ ಮಳೆ ಜಾಸ್ತಿ ಬಂದಂತ ಸಂದರ್ಭದಲ್ಲಿ ಗೇಟ್ಸ್ ಹಾಕೊಂಡ್ರೆ ಅಲ್ಲಿ ಸ್ಟೆಪ್ಸ್ ಇರುತ್ತೆ, ಸ್ನಾನ ಮಾಡೋದಕ್ಕೆ ಏನು ಸಮಸ್ಯೆ ಇರೋದಿಲ್ಲ. ಇದನ್ನ ಬೇಗ DPR ಎಲ್ಲ ಮಾಡಿ ನನಗೆ ಮುಂದಿನ ಬೋರ್ಡ್ ಮೀಟಿಂಗ್ಗೆ ತನ್ನಿ ಅಂತ ನಮ್ಮ MD ಅವರಿಗೆ ಸೂಚನೆ ಕೊಟ್ಟಿದ್ದೀನಿ. ಅದೊಂದಾದ್ರೆ ಆಮೇಲೆ ನದಿಗೆ ಯಾರು ಇಳಿಯಲ್ಲ. ಸಹಜವಾಗಿ ದೇವಸ್ಥಾನಕ್ಕೆ ಬಂದವರು ನದಿಯಲ್ಲಿ ಸ್ನಾನ ಮಾಡದೇ ಇದ್ರೆ ಅವ್ರಿಗೂ ಕೂಡ ಮನಸ್ಸಿಗೆ ಸಮಾಧಾನ ಆಗಲ್ಲ. ಅದೊಂದು ಸಂಪ್ರದಾಯವಾಗಿ ಬೆಳೆದು ಬಂದ್ಬಿಟ್ಟಿದೆ, ಅದೊಂದು ಮಾಡಿದ್ದೀವಿ. ಆಮೇಲೆ ಟಾಯ್ಲೆಟ್ಸ್ ಇಲ್ಲಿ ಇಲ್ಲ. ನಮ್ಮ ಇಲ್ಲಿ ಲೋಕಲ್ ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಿದ್ರು, ಅದಕ್ಕೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಸಪರೇಟ್ ಆಗಿ ಟಾಯ್ಲೆಟ್ಸ್ ಕಟ್ಟೋದಕ್ಕೂ ಕೂಡ ನಮ್ಮ ಕಾವೇರಿ ನಿಗಮದವರೆಗೇನೆ ಒಂದು ಎಸ್ಟಿಮೇಟ್ ಇದ್ರ ಜೊತೆನೆ ಮಾಡೋದಕ್ಕೆ ಸೂಚನೆ ಕೊಡ್ತಾ ಇದ್ದೀರಿ. ಆಮೇಲೆ CC ಕ್ಯಾಮ್ರಾಸ್ ಈಗೆಲ್ಲ ಫಾರೆಸ್ಟ್ನವ್ರು ಹಾಕೊಳ್ತಾರೆ. ಆಮೇಲೆ ಬೇರೆ ಇನ್ನೊಂದು 20 CC ಕ್ಯಾಮ್ರಾಸ್ ತಂದ್ರು ನದಿ ಪಕ್ಕದಲ್ಲಿ, ಮತ್ತೆ ದಾರಿನಲ್ಲಿ ಬರ್ತಾರಲ್ಲ, ಉದ್ದಕ್ಕೂ ಬರ್ತಾರಲ್ಲ, ಅಲ್ಲೊಂದು 20 CC ಕ್ಯಾಮ್ರಾಸ್ ನಮ್ಮ ಇಲಾಖೆಯವರಿಗೆ ನಮ್ಮ ಕಾವೇರಿ ನಿಗಮದಿಂದ ಹಣ ಕೊಡ್ತೀವಿ, ಅದನ್ನು ಕೂಡ ಅಪ್ರೂವಲ್ಸ್ ಕೊಡೋಕೆ ಹೇಳಿದ್ದೀನಿ. ಆಮೇಲೆ ಮಾರ್ಷಲ್ಸ್ ಕಾವೇರಿ ನಿಗಮದಿಂದ 4 ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು 8 ಜನ ರೆಗ್ಯುಲರ್ ಆಗಿ, ಈಗ 4 ಜನ ಇದಾರಲ್ಲ, ಇಬ್ಬರಿದ್ದಾರೆ ಅಷ್ಟೇ, ಇನ್ನೂ 8 ಜನ ಜಾಸ್ತಿ ಆಗ್ತೀವಿ. ಅದು ದಾರಿ ಉದ್ದಕ್ಕೂ, ದಾರಿ ಅಂದ್ರೆ ನದಿ ಪಾತ್ರದಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಇದೋ ಅಲ್ಲೆಲ್ಲ ಕೂಡ ಓಡಾಡ್ತಾ ಇರ್ತಾರೆ. ಆಮೇಲೆ ನಮ್ಮ SP ಅವರಿಗೆ ಪೊಲೀಸ್ ಚೌಕಿ ಒಂದು ಇಲ್ಲಿ ಸ್ಥಾಪನೆ ಮಾಡಿ ಅಂತ ಹೇಳಿದ್ದೀನಿ. ಅದು ಗೈಡ್ಲೈನ್ಸ್ ಪ್ರಕಾರ ಬರೋದಿಲ್ಲ, ಬರದೇ ಇದ್ರು ಕೂಡ ಇಲ್ಲಿ ವಿಶೇಷ ಪ್ರಕರಣ ಅಂತ ಪ್ರಪೋಸಲ್ ಕಳಿಸಿ ಅಂತ ಹೇಳಿದ್ದೀನಿ. ಅದನ್ನು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಅಥವಾ ಗೃಹ ಮಂತ್ರಿಗಳಿಗೆ ಮಾತಾಡಿ ಪೊಲೀಸ್ ಚೌಕಿ ಕೂಡ ಜಾಗ ನಮ್ಗೆ ಇವರೇ ಕೊಡ್ಬೇಕಾಗುತ್ತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡ್ಬೇಕು. ಆಮೇಲೆ ಈ CC ಕ್ಯಾಮ್ರಾಸ್ ಇದು ಮಾನಿಟರ್ ಎಲ್ಲಿಂದ ಮಾಡ್ತೀರಮ್ಮ? ಹಲಗೂರು, ಯಾಕಂದ್ರೆ ಇಲ್ಲಿ ನೆಟ್ವರ್ಕ್ ಇರೋದಿಲ್ಲ, ಅದರಿಂದ ಅಲ್ಲಿನೇ ನಮ್ಮ SP ಅವರು ಹಲಗೂರಿಂದಾನೇ ಮಾನಿಟರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೆಟ್ವರ್ಕ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ, ಅದೊಂದು. ಆಮೇಲೆ ಅನೌನ್ಸ್ಮೆಂಟ್ ಸಿಸ್ಟಮ್ ಬೇಕು ಅಂತ ಹೇಳಿದ್ದಾರೆ, ಅದನ್ನು ಕೂಡ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ಕೊಳ್ತಾರೆ, ಅವರು ಸೂಚನೆ ಕೊಟ್ಟಿದ್ದೀನಿ. ಆಮೇಲೆ ಸೈನ್ ಬೋರ್ಡ್ಸ್ ಎಲ್ಲ ಕಡೆ ನೋಡಿದೆ, ಬೋರ್ಡ್ಸ್ ಎಲ್ಲ ಸ್ವಲ್ಪ ಬಣ್ಣ ಹೋಗಿದೆ, ಕೆಲವು ಕಡೆ ಬಿದ್ದು ಹೋಗಿದೆ, ಅದನ್ನೆಲ್ಲ ಕೂಡ ರೆಡಿ ಮಾಡಿ ಅಂತ 20 ಬೋರ್ಡ್ಸ್ ರೆಡಿ ಮಾಡ್ತಾರೆ, ಅದೊಂದು ಮಾಡಕ್ಕೆ ಹೇಳಿದ್ದೀನಿ. ಮತ್ತೆ ಪ್ಲಾಸ್ಟಿಕ್, ಬಹಳ ಮುಖ್ಯವಾಗಿ ಪ್ಲಾಸ್ಟಿಕ್ ನಮ್ಮ ನದಿ ಪಾತ್ರದಲ್ಲಿ ಯಾರು ಕೂಡ ಬಳಸಬಾರದು, ಸ್ಟ್ರಿಕ್ಟ್ ಆಗಿ ಅದನ್ನ
ನಮ್ಮ ಎಲ್ಲ ವಾಹನಗಳು ಬರ್ತಾರಲ್ಲ ಅಲ್ಲೇ ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡಬೇಡಿ ಅಂತ ಸೂಚನೆ ಕೊಟ್ಟಿದ್ದೀನಿ. ಮತ್ತೆ ಎರಡನೇದಾಗಿ ಪ್ಲಾಸ್ಟಿಕ್ ಜೊತೆಗೆ ವಾಟರ್ ಬಾಟ್ಲು ಅದೆಲ್ಲ ಸಣ್ಣ ಬಾಟಲ್ ತರ್ತಾರೆ. ಮಿನಿಮಮ್ 2 ಅಡಿ 2 ಲೀಟರ್ ಇರ್ತಕ್ಕಂಥ ಬಾಟಲ್ಸ್ ಉಪಯೋಗಿಸಿ, ಅಥವಾ ಗುಂಪಾಗಿ ಬರ್ತಾರೆ ಕ್ಯಾನಲ್ ತರಲಿ ಅಂತ ಹೇಳಿದ್ದೀನಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.